ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದ ಗೂಢ ಸತ್ಯವನ್ನು ತೆರೆದಿಡುವ ಕ್ಷಣ. ನೀವು ಇತ್ತೀಚೆಗೆ ಗಮನಿಸಿದ್ದೀರಾ ಯಾಕೆ ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಧಾನವಾಗಿ ಸಾಗ್ತಾ ಇದೆ ಅಂತ? ನೀವು ತುಂಬ ಶ್ರಮಿಸಿದ್ದರೂ ನಿಮ್ಮ ಫಲಗಳು ತಡವಾಗಿ ಬರ್ತಾ ಇವೆ. ನೀವು ನಿಮ್ಮ ಮನಸ್ಸಿನಲ್ಲಿ ಅನೇಕ ಬಾರಿ ಯೋಚನೆ ಮಾಡಿದ್ದೀರಾ, ನಾನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಯಾಕೆ ಇನ್ನೂ ಮುಂದೆ ಹೋಗಲಿಲ್ಲ ಅಂತ. ಈ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಆದರೆ ಇದರ ಉತ್ತರ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಶಕ್ತಿಯ ಚಲನೆ ನಡೀತಾ ಇದೆ. ಅದು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದೆ. ನಿಮ್ಮ ಸಹನೆ, ನಿಮ್ಮ ಶಕ್ತಿ, ನಿಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾ ಇದೆ. ನೀವು ಈಗಿರುವ ಪರಿಸ್ಥಿತಿ ನಿಮ್ಮ ಸೋಲಲ್ಲ, ಅದು ನಿಮ್ಮ ತಯಾರಿ. ನೀವು ಇನ್ನೂ ದೊಡ್ಡ ಮಟ್ಟಕ್ಕೆ ಏರಲು ಸಿದ್ಧರಾಗ್ತೀರಾ. ಆದರೆ ಈ ಮಧ್ಯದಲ್ಲಿ ಕೆಲವು ಅಜ್ಞಾತ ಅಡ್ಡಿಗಳು ನಿಮ್ಮ ದಾರಿಯಲ್ಲಿ ಬರ್ತಾ ಇವೆ. ನೀವು ಕೆಲವೊಮ್ಮೆ ಯೋಚನೆ ಮಾಡ್ತಿದ್ದೀರಾ, ಯಾಕೆ ಎಲ್ಲವೂ ಸರಿಯಾಗಿ ಹೋಗ್ತಾ ಇದೆ ಅಂತ ಕಾಣಿಸಿದಾಗಲೇ ಏನೋ ಒಂದು ತಡೆ ಅನ್ನೋದು ಬರ್ತಾ ಇದೆಯಲ್ಲ, ಯಾಕೆ ಅಂತ. ಯಾಕೆ ಕೆಲವರು ನಿಮ್ಮ ಮುಂದೆ ನಗುತ್ತಾ ನಿಮ್ಮ ಹಿಂದೆ ಬೇರೆ ರೀತಿಯಾಗಿ ವರ್ತಿಸ್ತಾರೆ? ಇದು ಸಾಮಾನ್ಯ ವಿಷಯ ಅಲ್ಲ, ಇದು ಒಂದು ಸೂಚನೆ. ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಬದಲಾವಣೆ ಅನ್ನೋದು ನಡೀತಾ ಇರುತ್ತೆ. ನೀವು ಈಗ ಜಾಗರೂಕರಾಗಿರಬೇಕು. ನೀವು ಎಲ್ಲರನ್ನ ನಂಬಬಾರ್ದು. ನಿಮ್ಮ ರಹಸ್ಯಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೆ ಹೋಗಬಾರ್ದು. ನೀವು ನಿಮ್ಮ ಶಕ್ತಿಯನ್ನು ಉಳಿಸ್ಕೊಳ್ಬೇಕು. ಯಾಕೆಂದರೆ ನಿಮ್ಮ ಶಕ್ತಿ ಈಗ ಅತ್ಯಂತ ಮುಖ್ಯವಾಗಿದೆ. ಮಕರ ರಾಶಿಯವರೇ, ನಿಮ್ಮೊಳಗೆ ಒಂದು ಅಪಾರ ಶಕ್ತಿ ಇದೆ. ನೀವು ಇದುವರೆಗೆ ಅದನ್ನು ಸಂಪೂರ್ಣವಾಗಿ ಬಳಸಿಲ್ಲ. ನೀವು ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದ್ದೀರಿ. ಆದರೆ ಈಗ ಆ ಸಮಯ ಬದಲಾಗ್ತಾ ಇದೆ. ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಅರಿಯಲಿದ್ದೀರಿ. ನಿಮ್ಮೊಳಗಿನ ಧೈರ್ಯ, ನಿಮ್ಮ ಒಳಗಿನ ದೃಢತೆ ಇವೆಲ್ಲವೂ ಈಗ ಹೊರಗೆ ಬರುತ್ತೆ. ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಆದ್ದರಿಂದ ನೀವು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ನಿಮ್ಮ ಮನಸ್ಸು ಕೆಲವೊಮ್ಮೆ ಗೊಂದಲದಲ್ಲಿರಬಹುದು, ಆದರೆ ನಿಮ್ಮ ಹೃದಯ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತೆ. ನೀವು ಅದನ್ನು ಕೇಳಬೇಕು. ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನೀವು ಇತರರ ಮಾತುಗಳಿಗೆ ಅತಿಯಾಗಿ ಪ್ರಭಾವಿತರಾಗಬಾರ್ದು. ಯಾಕೆಂದರೆ ಕೆಲವರು ನಿಮ್ಮ ಬೆಳವಣಿಗೆಯನ್ನು ಸಹಿಸಿಕೊಳ್ಳೋದಿಲ್ಲ. ಅವರು ನಿಮಗೆ ಅಡ್ಡಿಯಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ನೀವು ಅದನ್ನು ಗುರುತಿಸಬೇಕು ಮತ್ತು ನೀವು ನಿಮ್ಮ ದಾರಿಯಲ್ಲಿ ಮುಂದುವರಿಬೇಕು. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ತಿರುವು ಅನ್ನೋದು ಬರ್ತಾ ಇದೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಕ್ಷಣ. ನೀವು ಇದನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅಸಾಧಾರಣ ಯಶಸ್ಸು ಅನ್ನೋದು ಬರುತ್ತೆ. ನೀವು ಇಷ್ಟು ದಿನಗಳಿಂದ ಕಾಯ್ತಿದ್ದ ಅವಕಾಶ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಆದರೆ ನೀವು ಅದನ್ನು ಗುರುತಿಸಬೇಕು. ಕೆಲವೊಮ್ಮೆ ಅದು ಒಂದು ಸಣ್ಣ ಅವಕಾಶದ ರೂಪದಲ್ಲಿ ಬರುತ್ತೆ, ಆದರೆ ಅದು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿರುತ್ತೆ. ನೀವು ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಹೋಗಬಾರ್ದು. ನೀವು ಧೈರ್ಯವಾಗಿ ಮುಂದೆ ಸಾಗಬೇಕು. ನೀವು ನಿಮ್ಮ ಭಯವನ್ನು ಬಿಟ್ಟು ಬಿಡಬೇಕು. ನೀವು ನಿಮ್ಮ ಹಳೆಯ ನೋವನ್ನು ಬಿಡಬೇಕು. ನೀವು ನಿಮ್ಮನ್ನು ಹಿಡಿದಿಟ್ಟುಕೊಂಡಿರುವ ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ಬಿಡಬೇಕು. ನೀವು ಹೊಸದಾಗಿ ಆರಂಭಿಸಬೇಕು. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಬೆಳಕು ಕಾಣಿಸ್ತಾ ಇದೆ. ನೀವು ಇದುವರೆಗೆ ಅನುಭವಿಸಿದ ಕತ್ತಲೆ ಈಗ ನಿಧಾನವಾಗಿ ದೂರ ಆಗ್ತಾ ಇದೆ. ನೀವು ಹೊಸ ದಾರಿಯನ್ನು ಕಾಣ್ತೀರಾ. ಅದು ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತೆ. ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತೆ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟ ಕೂಡ ಈಗ ಅರ್ಥವಾಗುತ್ತೆ. ಅದು ನಿಮ್ಮನ್ನು ಬಲಿಷ್ಠ ಆಗಿಸುತ್ತೆ. ಅದು ನಿಮ್ಮನ್ನು ಸಿದ್ಧಗೊಳಿಸುತ್ತೆ. ನೀವು ಈಗ ಹಿಂದೆ ನೋಡಬಾರ್ದು, ನೀವು ಮುಂದೆ ನೋಡಬೇಕು. ನೀವು ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ನೋಡಬೇಕು ಮತ್ತು ಅದನ್ನು ಸಾಧಿಸಲು ಪ್ರಯತ್ನ ಮಾಡಬೇಕು. ನೀವು ಯಶಸ್ವಿ ಆಗ್ತೀರಾ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಕೆಲವು ಜನರು ದೂರವಾಗ್ತಾರೆ. ನೀವು ಇದನ್ನು ನೋವಿನಿಂದ ಅನುಭವಿಸಬಹುದು, ಆದರೆ ಅದು ನಿಮ್ಮ ಒಳ್ಳೆಯದಕ್ಕಾಗಿ. ಯಾಕೆಂದರೆ ಅವರು ನಿಮ್ಮ ದಾರಿಯಲ್ಲಿ ಅಡ್ಡಿಯಾಗ್ತಾ ಇದ್ರು. ಈಗ ನೀವು ಸ್ವಚ್ಛವಾದ ದಾರಿಯಲ್ಲಿ ಮುಂದೆ ಸಾಗಬಹುದು. ನಿಮ್ಮ ಸುತ್ತಲಿನ ವಾತಾವರಣ ಶುದ್ಧವಾಗುತ್ತೆ. ನೀವು ಹೆಚ್ಚು ಸ್ಪಷ್ಟವಾಗಿ ಯೋಚನೆ ಮಾಡ್ಬೋದು. ನೀವು ಹೆಚ್ಚು ಶಕ್ತಿಯುತವಾಗಿ ಕೆಲಸ ಮಾಡಬಹುದು ಮತ್ತು ನೀವು ಹೆಚ್ಚು ವೇಗವಾಗಿ ಬೆಳಿಬಹುದು. ನಿಮ್ಮ ಜೀವನದಲ್ಲಿ ಹಣಕಾಸಿನ ಸುಧಾರಣೆ ಬರುತ್ತೆ. ನೀವು ಮಾಡಿದ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ನೀವು ನಿಮ್ಮ ಕುಟುಂಬದಲ್ಲಿ ಗೌರವವನ್ನು ಗಳಿಸ್ತೀರಾ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ನೀವು ಇತರರಿಗೆ ಪ್ರೇರಣೆ ಆಗ್ತೀರಾ. ನೀವು ಇದುವರೆಗೆ ಅನುಭವಿಸಿದ ಎಲ್ಲ ನೋವುಗಳು ಈಗ ನಿಮ್ಮ ಶಕ್ತಿಯಾಗಿ ನಿಲ್ಲುತ್ತೆ.
ಮಕರ ರಾಶಿಯವರೇ, ನೀವು ಒಂದು ದೊಡ್ಡ ಬದಲಾವಣೆಯ ದ್ವಾರದಲ್ಲಿ ನಿಂತಿದ್ದೀರಿ. ನೀವು ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ. ನೀವು ನಿಮ್ಮನ್ನು ನಂಬಿ ನೀವು ನಿಮ್ಮ ದಾರಿಯಲ್ಲಿ ಧೈರ್ಯವಾಗಿ ಮುಂದೆ ಸಾಗ್ರಿ. ಯಾಕೆಂದರೆ ನಿಮ್ಮ ಸಮಯ ಬಂದಿದೆ. ನಿಮ್ಮ ಯಶಸ್ಸು ನಿಮ್ಮನ್ನು ಕಾಯ್ತಾ ಇದೆ. ನೀವು ಇದನ್ನು ಸ್ವೀಕರಿಸಬೇಕು. ಯಶಸ್ಸು ನಿಮ್ಮನ್ನು ಕಾಯ್ತಾ ಇದೆ. ನೀವು ಅದನ್ನು ಅಪ್ಪಿಕೊಳ್ಬೇಕು ಮತ್ತು ನೀವು ನಿಮ್ಮ ಜೀವನವನ್ನು ನೀವು ಬಯಸಿದಂತೆ ರೂಪಿಸಬೇಕು. ಈಗ ನೀವು ನಿಲ್ಲೋದಕ್ಕೆ ಹೋಗಬಾರ್ದು. ಈಗ ನೀವು ಹಿಂದಿರುಗಬಾರ್ದು. ಈಗ ನೀವು ಮುಂದೆ ಸಾಗಬೇಕು. ಯಾಕೆಂದರೆ ಈ ಬಾರಿ ಗೆಲುವು ಖಂಡಿತ ನಿಮ್ಮದೇ ಆಗಿರುತ್ತೆ ಮತ್ತು ನೀವು ಖಂಡಿತವಾಗಿ ಗೆಲ್ತೀರಿ. ನಿಮ್ಮ ಸುತ್ತಲೂ ಕೂಡ 9 ದೇವತೆಗಳು ನಿಮ್ಮನ್ನು ಯಾವಾಗಲೂ ಕೂಡ ಕಾಯ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.